ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಮಸ್ತ್ ಇರಬೇಕು, ಎಲ್ಲದಕ್ಕೂ ಅದನ್ನೇ ಹೇಳ್ತಾರೆ, ಮಸ್ತ್ ಮಲ್ಕೋ ಅಂತ, ಮಸ್ತ್ ಉಣ್ಣು ಅಂತ. ಅದು ಯಾವ ಮಸ್ತ್ ಇರಬೇಕು ಹೇಳಿ? ಏನು ಬೇಕಾದಕ್ಕೆ ಮಸ್ತ್ ಕಲಿಬೇಕು ಅಂತ. ಎಲ್ಲಿ ಬೇಕಾದಲ್ಲಿ ಹಚ್ಚರಿ ನೀವು, ಅದು ಮಸ್ತ್. ಇದು ಹಳ್ಳಿಯ ಭಾಷಾ, ಬಹಳ ಪ್ರಬಲವಾದ ಭಾಷಾ. ಇದೇನು ಮರಾಠಿನೂ ಅಲ್ಲ, ಹಿಂದಿನೂ ಅಲ್ಲ, ಇಂಗ್ಲೀಷು ಅಲ್ಲ, ಯಾವುದು. ಇದು ಹೃದಯದ ಭಾಷೆ. ಹಂಗೆ ನಾವಿರೋದು, ಏನೇ ಇರಲಿ ಹಾಗಿರೋದು. ಅದಕ್ಕಾಗಿ ಏನು ಮಾಡೋದು ಅಂದರೆ ತ್ಯಾಗಯುಕ್ತವಾದ ಸದ್ಭಾವ ಇರಬೇಕು. ಹೃದಯ ಅದ್ಭುತವಾಗ್ಯದ, ಅಲ್ಲಿರಬೇಕು ಹೆಚ್ಚು ಕಾಲ, ಎದೆಯೊಳಗಿರಬೇಕು ಹೆಚ್ಚು ಕಾಲ. ಬಹಳ ತಲೆಯಾಗಿರಬಾರದು, ಬಹಳ ತಲೆಯಾಗಿರಬಾರದು. ಒಬ್ಬ ವ್ಯಾಪಾರಿ ಅಂಗಡಿ, ಅಲ್ಲಿ ಒಬ್ಬ ಬಂದಿರ್ತಾನೆ, ಜಮಾ ಖರ್ಚು ಬರೆಯಕ್ಕೆ ಬಂದಿರ್ತಾನೆ. ಜಮಾ ಖರ್ಚು ಬರೀಬೇಕು, ಆದರೆ ಬರೀ ಅದೇ ಅಲ್ಲ. ಅವ ಬರೆದು ಏನು ಮಾಡ್ತಾನೆ, ಕೊನೆಗೆ 9-10 ಗಂಟೆ ಆಗಿರ್ತದೆ. ಅದನ್ನೆಲ್ಲ ಮುಚ್ಚಿ ಮಾಲೀಕರಿಗೆ ಕೊಟ್ಟು, ನೋಡ್ರಿ ಇಷ್ಟು ಬಂತು, ಇಷ್ಟು ಹೋಯಿತು ಅಂತ ಅವ್ರಿಗೆ ಹೇಳಿ 2 ಕೈ ಬೀಸ್ಕೋತ ಮನೆಗೆ ಹೋಗ್ತಾನ, ಆರಾಮ್ ಮಲ್ಕೋತಾನ. ಆ ಬಳಿಕ ಇವ ಜಮ ಹೆಚ್ಚಾತು, ಖರ್ಚು ಹೆಚ್ಚಾತು. ಖರ್ಚ ಬಹಳ ಆಯ್ತು ಈ ದಿವಸ, ನಿನ್ನೆಕ್ಕಿಂತ ಜಮ ಕಡಿಮೆ ಆಯ್ತು. ಇವ ತಲೆಗೆ ಹಾಕ್ಕೊಂಡು ಮನೆಗೆ ಹೋದ, ನಿದ್ರೆ. ಬರ್ದಾವ ಇವ ಅಲ್ಲ, ಬರ್ದಾವ ಮಲಗ್ಯಾನ. ಇವ ನೋಡ್ದವ, ಎಷ್ಟು ಮಜಾ. ನಾವು ಹೆಂಗಿರಬೇಕು ಅಂದರೆ ಮಜಾದಾಗಿರ್ಬೇಕು. ಮಾಡೋದು ಎಲ್ಲ ಮಾಡೋದು ಚಲೋ 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 ಏನದ ಎಲ್ಲ ಮಾಡೋದು, ಆದರೆ ಮಜಾದಾಗಿರಬೇಕು ಮನುಷ್ಯ. ಹಾಗೆ ಬದುಕೋದದ. ಆದ್ದರಿಂದ ಹೇಳ್ತಾರೆ, ಸದ್ಭಾವ, ದೇವಭಾವ ಅಥವಾ ಪವಿತ್ರ ಭಾವ, ಅದರೊಂದಿಗೆ ತ್ಯಾಗಭಾವ. ಲೋಕ ವೇದ ವ್ಯಾಪಾರ ನ್ಯಾಸ. 2 ಕೆಲಸ ಮಾಡೋದು. ಲೋಕದಲ್ಲಿ ಇರೋತಕ ನಾವು ಏನಾದರೂ ದುಡಿತೇವೆ, ಮಾಡ್ತೇವೆ, ಅದಕ್ಕೆ ಲೋಕ ವ್ಯವಹಾರ ಅಂತಾರೆ. ಅದು ಲೋಕ ವ್ಯವಹಾರ. ಅಂಥ ಲೋಕ ವ್ಯವಹಾರದ ಉದ್ದೇಶ ಏನು ಅಂದರೆ ಬದುಕೋದು. ಮಾಡಬೇಕು, ಒಂದು ಚಲೋ ಕೆಲಸ ಮಾಡಿ ಒಂದು ಸಣ್ಣ ಮನೆ, ಸುಂದರ ಮನೆ ಕಟ್ಟಿಕೊಂಡು ಆ ಮನೆಯಲ್ಲಿ ಒಂದಿಷ್ಟು ದೀಪ ಹಚ್ಚಿ ಬೆಳಕು ಮಾಡಿಕೊಂಡು ಬದುಕೋದು. ಇದು ಲೋಕ ವ್ಯವಹಾರ. ಇದು ಮೊದಲನೇದ್ದು. ಬದುಕಿಗಾಗಿ ವ್ಯವಹಾರ ಮಾಡೋದು. ಒಂದಿಷ್ಟು ಅನ್ನ ಬೇಕಾ, ಒಂದಿಷ್ಟು ನೀರ ಬೇಕು, ಒಂದಿಷ್ಟು ಜನ ಬೇಕು. ಈ 3 ಸಂಗತಿಗಳಿಗಾಗಿ ಒಂದಿಷ್ಟು ದುಡಿತೇವಲ್ಲ, ಇದು ಲೋಕ ವ್ಯವಹಾರ, ಮೊದಲನೆಯ ಲೋಕ ವ್ಯವಹಾರ. ಇದು ಎಲ್ಲರೂ ಮಾಡಬೇಕಾದದ್ದು. ಅನ್ನ ನೀರ ಇವ ನಮ್ಮ ದೇವರು, ನಮ್ಮ ಮನೆ, ಇದು ನಮ್ಮ ಗುಡಿ. ಅಲ್ಲಿ ನಾವು ಪೂಜಾರಿಗಳು. ಆನಂದವಾಗಿ ಇರೋದು ಜೀವನದಲ್ಲಿ. ಇದು ಮೊದಲನೇದ್ದು, ಕೆಲಸ ಮಾಡ್ಕೋತಿರೋ. ಇದು ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು. ನಮ್ಮ ಅನ್ನಕ್ಕೆ ನಮ್ಮ ಬೆವರು ಸ್ಪರ್ಶ ಆಗಿರಬೇಕು. ನಮ್ಮ ವಸ್ತ್ರಕ್ಕೆ ನಮ್ಮ ಕೈ ಸ್ಪರ್ಶ ಆಗಿರಬೇಕು. ಅದು ಮಜಾ ಇರ್ತದೆ. ಹಂಗೆ ಬದುಕೋದನ್ನು ಬಸವಣ್ಣನವರು ಅವರು ಹೇಳಿದರು, ಬದುಕೋ ತಕ ಒಂದು ಈಟು ಬಳಸು.
ಅದನ್ನೇ ಬಹಳ ಹಿಂದಿನವರು ಹೇಳಿದ್ರು, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. 4,000-5,000 ವರುಷಗಳ ಹಿಂದೆ ಈ ಮಾತ ಹೇಳಿದರು. ಕುರ್ವನ್ನೇವೇಹ ಕರ್ಮಾಣಿ, ಕೆಲಸ ಮಾಡ್ಕೋಂತ ಎಷ್ಟು ವರ್ಷ ಬದುಕೋದು ಗೊತ್ತೇನು? 100 ವರ್ಷ ಬದುಕು ಮನುಷ್ಯನೇ. ಆದರೆ ಕೆಲಸ ಮಾಡ್ಕೋತ ಬದುಕು. ಕುರ್ವನ್ ಏವ ಇಹ. ಮತ್ತೆ ಹೆಂಗೆ ಕೆಲಸ ಮಾಡು ಅಂದ್ರೆ, ಮಾಡಿದ್ದೆಲ್ಲ ನಿಂದ ಅನಬೇಡ, ಎಲ್ಲದರ ಮಾಲೀಕನೂ ನೀನ ಅಂತ ತಿಳ್ಕೋಬೇಡ. 3ನೇದ್ದು ನಾನೇ ಮಾಡ್ತೇನೆ ಅಂತೂ ತಿಳ್ಕೋಬೇಡ. ಮಾಡು, ಮಸ್ತಾಗಿ ಮಾಡು. ಕುರ್ವನ್ನೇವ ಇಹ ಕರ್ಮಾಣಿ ಜಿಜೀವಿಷೇತ್ ಜೀವಿತುಮ್ ಇಚ್ಛೇತ್. ಬದುಕೋದಕ್ಕೆ ಇಚ್ಛೆ ಪಡಬೇಕು. ಎಷ್ಟು ವರ್ಷ? ಶತಂ ಸಮಾಹ, 100 ವರ್ಷ. 100 ಮತ್ತು 100 ಅಂದ್ರೆ ಎಣಿಸೋದಲ್ಲ. ಈಗೆಷ್ಟಾಗ್ಯಾವ, ಇನ್ನೆಟ್ಟು ಉಳ್ದಾವ, ಇದು 100 ವರ್ಷ ಅಲ್ಲ. ಉತ್ಸಾಹದಿಂದ ಎಷ್ಟು ಬದುಕ್ತೇವಲ್ಲ ಅದೇ 100 ವರ್ಷ ಅದ. ಅದು 100 ವರ್ಷ. ಕೆಟ್ಟ ಮುಖ ಮಾಡಿಕೊಂಡು ಮನ್ಯಾಗ ಎಲ್ಲಾದ ತಿಂದಾನ ಉಂಡಾನ ರಗಡದ, ಕೋಟಿ ಅದ, ಮುಖದ ಮೇಲೆ 1 ದಿವಸ ಕಳಿ ಇಲ್ಲದೆ ಇದ್ರೆ ಅದೇ ಕೊನೆ. 100 ವರ್ಷ ಅವ ಬದುಕೇ ಇಲ್ಲ. ಈ ರೀತಿ ಬದುಕೋದ್ರಾಗ ಅರ್ಥರೇ ಏನದ? ಅರ್ಥ ಏನದ? ಇರಲಿ ಹೋಗ್ಲಿ, ಚಂದಾಗಿರೋ. ಒಂದು ದೀಪ ಉರಿತಿತ್ತು. ಆ ಪಣತಿ ಅದಲ್ಲ, ಅದು ಬಹಳ ಹಳಿ ಪಣತಿ. ಕಥೆಗಳೆಲ್ಲ ಇಂಥವೇ, ಮನುಷ್ಯರು ಅಲ್ಲ. ಒಂದು ಹಳಿ ಪಣತಿ. ಅದು ಎಂದೋ ತಲೆಮಾರಿನ ಹಿಂದೆ ಆ ಪಣತಿ ತಂದಿದ್ರು. 1 ದಿವಸ ತಿಕ್ಕಿರಲಿಲ್ಲ, ತೊಳೆದಿರಲಿಲ್ಲ, ಎಣ್ಣೆ ಹಾಕೋದದ, ಬತ್ತಿ ಇಡೋದದ ಮಾಡಿದ್ರು. ಅದ ಪಣತಿ ಹೆಂಗಾಗಿತ್ತು ಅಂದ್ರೆ, ಅದಕ್ಕೆ ಹತ್ತಿ ಕೆಟ್ಟ ಕರಿ ಹಾಗಾಗಿತ್ತು. ಅದರಾಗ ಎಣ್ಣೆ ಅವಾಗ ಒಂದಿಷ್ಟು ಇವಾಗ ಒಂದಿಷ್ಟು ಬತ್ತಿ, ಅದು ಸುಟ್ಟು ಹೋಗ್ತಿತ್ತು. ಆದರೆ ದೀಪ ಮಾತ್ರ ಉರಿತಿತ್ತು. ಅವಾಗ ಒಬ್ಬ ಬಂದ, ಜಾಣ ಬಂದ. ಆತ ಹೇಳ್ದ, ಅಲ್ಲೋ ಆ ಪಣತಿ ನೋಡು ಎಷ್ಟು ಹೊಲಸ, ಏನು ಮಾತು. ಎಣ್ಣೆಗ ಏನೇನು ಮಿಶ್ರ ಮಾಡ್ಯಾರ, ಏನೇನು ಆಗ್ಯದ, ಬತ್ತಿ ಸಹಿತ ಚಲೋ ಇಲ್ಲ. ಅವಾಗ ಅದು ದೀಪ ಹೇಳ್ತು, ನನ್ನ ಕೆಲಸ ಉರಿಯೋದು, ತೊಳೆಯೋದಲ್ಲ. ನಾನು ಸ್ವಚ್ಛಾಗಿ ಬೆಳಕ ಕೊಡ್ತೇನೆ. ನನ್ನ ಬೆಳಕಿನಾಗ ಅದರ ಹೊಲಸೋ ಸ್ವಚ್ಛೋ ಕಾಣಿಸ್ತದೆ. ಅದನ್ಯಾಕೆ ನೋಡಕ್ಕೆ ಹೋಗ್ತೀನಿ, ನನ್ನ ನೋಡು ಅಂತ. ಮನುಷ್ಯನೇ, ನೀನು ಹಿಂಗೆ ಬದುಕೋದು. ಇದೊಂದಿಷ್ಟು, ಇದು ಪಣತಿ. ಸ್ವಲ್ಪ ಕೆಲವು ಹೊಲಸಿರ್ತಾವೆ, ಕೆಲವು ಚಲೋ ಇರ್ತಾವೆ. ಇಲ್ಲೇನು? ಪಣತಿ ಎಲ್ಲ ಚಂದ ಇರ್ತಾವೇನು? ಕೆಲವು ಸಲ ಸ್ನಾನ ಆಗಿರ್ತದ, ಕೆಲವು ಸಲ ಸ್ನಾನ ಆಗಿರೋದಿಲ್ಲ. ಇಲ್ಲೇನು? ಒಮ್ಮೆ ಬಟ್ಟೆ ಒಮ್ಮೊಮ್ಮೆ ತಿಂಗಳಿಗೆ ಒಮ್ಮೆ ಒಗೆದಿರ್ತೇವೆ, ವರ್ಷದಾಗ ಒಮ್ಮೆ ಒಗಿತೇವೆ. ಏನು ಹಾಕಿರೋಲ್ಲ, ಯಾಕೆ? ನಗು ಅಲ್ಲ, ಅದೇ ಜ್ಯೋತಿ ಅದ. ಜ್ಯೋತಿ ಚೆನ್ನಾಗಿರ್ಬೇಕು. ಅದು ಹೇಳ್ತದೆ, ನೋಡು ನಾ ಹೆಂಗೆ ಬದುಕ್ತೇನೆ. ಆ ಪಣತಿ ಹೊಲಸು ನನ್ನೊಳಗೆ ಅದ ಏನು ಹೇಳು? ನಾನು ಪಣತಿಯೊಳಗಿನ ನೀರನ್ನೇ, ಎಣ್ಣೆಯನ್ನೇ ತಗೊಳ್ತೇನೆ. ಆದರೆ ಪಣತಿ ಹೊಲಸ ನನ್ನ ಒಳಗೆ ಕಾಣಿಸ್ತದೇನು ಹೇಳು? ಬತ್ತಿ ಬತ್ತಿ ಸುಟ್ಟು ಕುಡಿ ಆಗ್ತದೆ. ನಾ ಮಾತ್ರ ಬೆಳಕೆ.
ಇವೆಲ್ಲ ಆಗೋವೆ. ಮನುಷ್ಯನೇ ನನ್ನ ಕಡೆ ನೋಡು ಬಾಳು, ಉಳಿದ್ರ ಕಡೆ ನೋಡಿ ಇನ್ಯಾವಾಗ ಬದುಕೋದು ಯಾವಾಗ? ನಾನು ಅದು ಅಂಥದ ಸಣ್ಣ ದೀಪ, ನಾನು ಈ ಪಣತಿ ಬಗ್ಗೆ ಚಿಂತೆ ಮಾಡಿದರೆ ಆಗೋದೇನು ಹೆಂಗಿದ್ರೇನು ಒಂದಿಟ್ಟು ಎಣ್ಣೆ ಹಿಡ್ದದಲ್ಲ ಸಾಕು ಅಂತ. ಹಂಗ ಶರೀರ ಹೇಗಿದ್ರೇನು ಒಂದಿಷ್ಟು ಜೀವದ ಎಣ್ಣೆ ಹಿಡ್ದದಲ್ಲ ಸಾಕು, ಹಂಗ ಭಾವ ಇರಬೇಕು. ಅದಕ್ಕೆ ಅವರು ಹೇಳ್ತಾರೆ, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಏವಂ ತ್ವಯಿ ನಾಣ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಮಾಡು, ಮತ್ತೆ ಹೆಂಗ ಮಾಡು ಅಂದ್ರೆ, ಮಾಡ್ತೇನೆ ಅಂತ ಬಹಳ ತಲೆಗೆ ಹಾಕ್ಕೋಬೇಡ, ಮಾಡು ಬಹಳ ತಲೆಗೆ ಹಾಕ್ಕೋಬೇಡ, ಬಹಳ ತಲೆಗೆ ಹಾಕೋ. ಅದರಿಂದ ಏನಾಗ್ತದೆ, ಏನು ಮಾಡ್ತೀಯಲ್ಲ ಅದು ನಿನ್ನ ಜೀವನವನ್ನ ಕೆಡಿಸೋದಿಲ್ಲ, ಅದು ಮೈಗೆ ಹತ್ತೋದಿಲ್ಲ, ಅದು ಸಮಾಧಾನವನ್ನ ಕೊಟ್ಟೀತು. ಮಾಡು, ಒಂದಿಷ್ಟು ಮಾಡು. ಒಬ್ಬ ಮನುಷ್ಯ ಇದ್ದ, ಆತ ಕನ್ನಡಿ ಒಂದು ತಂದಿದ್ದ. ಕನ್ನಡಿ ಮುಂದೆ ನಿಲ್ಲೋದು, ತಿದ್ದುಕೊಳ್ಳೋದು, ಕೂದಲ ಪಾದಲ ಅವು ಇವು ತಿದ್ದೋದು ಎಲ್ಲ ಮುಗೀತು ಅಂತ ಹಿಂಗೆ ಒಂದಿಷ್ಟು ಹೋಗಿ ಬಂದು ಮತ್ತೆ ನಿಲ್ಲವ, ಮತ್ತೇನ್ರಿ ಆಗಿರೋದು ಅದ. ಮತ್ತು ಕೂದಲ ಹೋದಾಗ ಸ್ವಲ್ಪ ಆ ಕಡೆ ಹೊಯ್ದಾಡ್ತಾವೆ ಮಾಡ್ತಾವೆ, ಮುಖ ಅದ ಅಂದ ಒಳಗೆ ಸ್ವಲ್ಪ ವಿಸ್ತಾರ ಆಗ್ತದೆ, ಸಂಕುಚಿತ ಆಗ್ತದೆ, ಅವೆಲ್ಲ ಆಗ್ತಿದ್ದು. ಅವಾಗ ಸ್ವಚ್ಛ ಹೆಂಗದ ಹಿಂಗೆ ಇರ್ಬೇಕಂತ ಅವಂದು, ಒಟ್ಟ ಬದಲಾಗಬಾರದು ಅಂತ. ಕನ್ನಡಿ ಹೇಳ್ತತ್ತೋ, ಹೋಗಿ ಬಾ ಮತ್ತೆ ತೋರಿಸ್ತೇನೆ ನೀ ಏನಾಗ್ತೀನಿ. ಆಗಲಾರದ್ದೆಲ್ಲ ಮಾಡ್ಕೋತ ಯಾಕೆ ಹೋಗ್ತೀಯೋ, ಸುಮ್ಮನೆ ಒಂದು ಸಲ ನೋಡು, ಹೋಗು ಹೊರಗೆ. ನನ್ನ ಮುಂದೆ ನಿಂತಿ ಅಂದ್ರೆ ನಿಂದು ಹಿಂಗ ಆಗೋದು. ಅದಕ್ಕೆ ಅದು ಎಷ್ಟು ನೋಡಬೇಕು ಅಷ್ಟ ನೋಡಬೇಕು, ಬರೀ ಯಾವಾಗಲೂ ನೋಡ್ಕೋತ ಕೂತ್ರೆ ಆಗೋದಿಲ್ಲ. ಹಂಗೆ ಜಗತ್ತನ್ನು ಹೆಂಗೆ ನೋಡಬೇಕು ಹಾಗೆ ನೋಡಬೇಕು. ಪ್ರತಿ ಕ್ಷಣ ನೋಡ್ಕೋತ ನನ್ನ ಬಗ್ಗೆ ಯಾರೇನಂತಾರೆ ಇದಲ್ಲ ಕನ್ನಡಿ, ನಾ ಹೆಂಗೆ ಕಾಣ್ತೇನೆ ಅಂತ ಜನರಿಗೆ ಕೇಳ್ಕೋತ ಆದ್ರೆ ಹುಚ್ಚಿಡಿತದ. ಮೊದಲು ಭಾಳಪ್ಪ ಚಲೋ ಅದೇನೇನು ಅಂತಂತಾರೆ. ಎರಡನೇದವನು ಕೇಳಿದ್ರೆ ಬಹಳ ಒಳ್ಳೆಯವಪ್ಪ ನೀನು, ಎಲ್ಲರೂ ನಿನ್ನ ಕೊಂಡಾಡ್ತಾರ ಅಂತಾರೆ. ಹಿಂಗೆ ಕೇಳ್ಕೋತವಾದ ಅಂದ್ರೆ ಇವನಿಗೆ ಹುಚ್ಚಿಡ್ದದ ಅನ್ನೋದಲ್ಲೇನು. ಒಬ್ಬರಿಗಿಬ್ಬರಿಗೆ ಕೇಳಿದ್ರೆ ಚಲೋ, ಎಲ್ಲರಿಗೆ ಕೇಳ್ಕೋತ ಹೊಂಟ, ಹುಚ್ಚಿಡಿತು, ಇವನ್ನ ಹಾಕ್ರಲ್ಲಿ ಮಿರ್ಜಿಗೆ ಅಂತ ಅನ್ನೋದಲ್ಲೇನು. ಹಂಗಲ್ಲದು ಬದುಕೋ ರೀತಿ ಅಲ್ಲದ. ಅದು ದೀಪ ಯಾರಿಗೂ ಕೇಳೋದಿಲ್ಲ, ಇದ್ರ ಕಡೆ ಲಕ್ಷ್ಯ ಇಲ್ಲ, ಅದ್ರ ಕಡೆ ಲಕ್ಷ್ಯ ಇಲ್ಲ. ಏನು ಮಾಡ್ತದೆ, ಬೆಳಕ ಕೊಡ್ತದೆ. ಹಂಗೆ ನಾವು ಸ್ವಲ್ಪ ಬೆಳಕ ಚೆಲ್ಕೋತ ಈ ಜಗತ್ತಿನಲ್ಲಿ ಬಾಳೋದದ, ಹಾಗೆ ಬದುಕೋದದ. ಅಂಥ ಸುಂದರ ಜೀವನವನ್ನು ಸಾಗಿಸೋದು ಅದು ತ್ಯಾಗಮಯ ಜೀವನ ಅಂತ ಕರೀತಾರೆ. ನೋಡ್ದೇವಲ್ಲ, ಒಂದು ತಿಂಗಳ ಕಾಲ ಬದುಕನ್ನು ಕುರಿತು ನಾವು ಯೋಚನೆ ಮಾಡಿದ್ದೀವಿ. ಬದುಕ ಹೇಗಿರಬೇಕು, ಹೇಗೆ ಬಾಳಬೇಕು, ಹೇಗೆ ಅದನ್ನು ವಿಸ್ತರಿಸಬೇಕು, ಸಂತೋಷ ಹೆಂಗೆ ಪಡಬೇಕು, ಅನೇಕ ಸಂಗತಿಗಳನ್ನು ನೋಡೇವಿ. ಈಗ ಒಂದು ನೆನಪುಳಿತದಲ್ಲ, ಆದಿಯಲ್ಲಿ ಬಯಲ, ಅಂತ್ಯದಲ್ಲಿ ಬಯಲ. ತಿಂಗಳ ಮೊದಲು ಬಯಲ, ಇದು ಭೂಮಿ, ಇದು ಪಟಾಂಗಣ, ಇನ್ನು ಮ್ಯಾಲ ನಾಳೆಯಿಂದ ಬಯಲು. ಇಲ್ಲಿ ಯಾರು ಇರ್ತಾರೆ, ಮುಂಜಾನೆ ಯಾರು ಇರ್ತಾರೆ, ಯಾರು ಬರೋದಿಲ್ಲ. ಏನು ಮಧ್ಯದಲ್ಲಿ ಒಂದು ತಿಂಗಳದ ಏನು ಅದ ಅಲ್ಲ, ಮಧ್ಯದಲ್ಲಿ ಒಂದು ತಿಂಗಳ ಮಸ್ತ್
ಬೇಕು ಜೀವನ. ಹಂಗ ಒಂದು ಬದುಕನ್ನು ನಾವೆಲ್ಲ ಕಳೆಯೋದು. ಇಂಥ ಬದುಕನ್ನು ಅರ್ಥ ಮಾಡಿಕೊಂಡು ಇದನ್ನು ದೇವ ಬದುಕನ್ನಾಗಿ ಪರಿವರ್ತಿಸೋದು. ಡಿವಿನೈಸೇಷನ್ ಆಫ್ ಲೈಫ್. ನಾವೇನು ಮಾಡಬೇಕು ಅಂದ್ರೆ ಅವರ್ ಲೈಫ್ ಈಸ್ ಟು ಬಿ ಡಿವಿನೈಸ್ಡ್. ನಮ್ಮ ಜೀವನವನ್ನು ದಿವ್ಯಗೊಳಿಸೋದದೆ. ದಿವ್ಯಗೊಳಿಸೋದು ಅಂದರೆ ಪ್ರಸನ್ನವಾಗಿಸೋದು, ಪವಿತ್ರವಾಗಿಸೋದು, ಹಾಗೆ ಬದುಕೋದದೆ. ಅಂಥ ಬದುಕಿಗಾಗಿ ಒಂದಿಷ್ಟು ಸತ್ಸಂಗ 1 ತಿಂಗಳ ಕಾಲ ತಾವೆಲ್ಲ ಮಾಡಿದ್ರಿ. ಬಹಳ ದೊಡ್ಡ ಕೆಲಸ ತಾವೆಲ್ಲ ಮಾಡಿದ್ದು. ಮಾಡೋರು ಮಾಡ್ಬೋದು, ಕಾರ್ಯಕರ್ತರು ಕಸ ಹೊಡಿಬೋದು, ಕಾರ್ಯಕರ್ತರು ಇವೆಲ್ಲ ಹಾಸ್ಬೋದು, ಮಾಡ್ಬೋದು. ನೀವು ಅಲ್ಲಿಂದ ಬರೋರೇ ಬರದೇ ಇದ್ದರೆ ಹಾಸ್ಕೊಂಡು ಕೂತೇನು ಮಾಡೋದದ? ಅದಕ್ಕೆ ಮೊದಲ ಧನ್ಯವಾದ ಯಾರಿಗೆ ಹೇಳಬೇಕು ಅಂದರೆ ಎದ್ದು ಬಂದವರಿಗೆ ಹೇಳಬೇಕಾಗ್ತದೆ. ಎಲ್ಲೆಲ್ಲಿ ಬರೇ ಸೋಲಾಪುರದವ್ರು ಇದ್ರೆ ಆಗ್ತಿದ್ದಿಲ್ಲ. ಏನು ಇಲ್ಲೇ ಇರ್ತಾರೆ, ಬರ್ತಾರೆ ಹಳ್ಳಿಗಳಿಂದ. ಎಂಥ ನಮ್ಮ ಹಳ್ಳಿಯ, ಭಾರತ ದೇಶದ ಹಳ್ಳಿಯ ಜನರ ಭಾವ ಎಂಥದದ! ಎಂಥ ಭಾವ! ಬಹಳ ಅದ್ಭುತವಾದ ಭಾವ. ಅವರು ಭೂಮಿಗೆ ಸಮೀಪ ಇರೋರು, ಭೂಮಿಗೆ ಸಮೀಪ, ಭೂಮಿಯ ಕೂಡ ಕೆಲಸ ಮಾಡೋರು. ಅಂಥವರು ನೀವು ಜೆಫರ್ಸನ್ ಅಂತ ಕೇಳಿರಬೇಕು. ಥಾಮಸ್ ಜೆಫರ್ಸನ್ ಅಂತ ಅಮೇರಿಕಾ ದೇಶದ ರಾಷ್ಟ್ರಾಧ್ಯಕ್ಷ ಇದ್ದರು. ಬಹಳ ದೊಡ್ಡ ವ್ಯಕ್ತಿ ಜೆಫರ್ಸನ್. ಹೆಂಗೆ ವಾಷಿಂಗ್ಟನ್, ಲಿಂಕನ್, ಹಾಗೆ ಜೆಫರ್ಸನ್ ಅಂತ ಆಗಿ ಹೋದರು. ಆ ಮನುಷ್ಯ ಹೇಳ್ತಾನೆ, ಜೆಫರ್ಸನ್ ರಾಷ್ಟ್ರಾಧ್ಯಕ್ಷ, ಸಾಮಾನ್ಯ ದೇಶದ ರಾಷ್ಟ್ರ ಅಲ್ಲ, ಅದ್ಭುತವಾದ ದೇಶದ ರಾಷ್ಟ್ರಾಧ್ಯಕ್ಷ. ಆತ ಹೇಳ್ತಾನೆ, ಎಷ್ಟು ಚಲೋ ಮಾತು ಹೇಳ್ತಾನೆ. ಐ ಮೇ ಬಿ ಓಲ್ಡ್, but I am a young gardener in this world. ನಾನು ಮುಪ್ಪಾಗಿದ್ದೇನೆ ನಿಜ, ಆದರೆ ಪಕ್ಕ ಒಕ್ಕಲಿಗ. ಉತ್ಸಾಹಿಯಾದ ಒಕ್ಕಲಿಗ. ಒಕ್ಕಲತನ ಆದ ಮೇಲೆ ಬಹಳ ಪ್ರೇಮಿದ್ದ ಮನುಷ್ಯ ಆತ. ಒಕ್ಕಲಿಗ ಅಂದ್ರೆ ಅಷ್ಟು ಹಚ್ಚಿಕೊಳ್ತಿದ್ದ. ಹಂಗೆ ಅವನು ನೋಡಿದರೆ ಒಕ್ಕಲಿಗರಂಗಿರ್ತಿದ್ದ. ಇಂಥ ಜೆಫರ್ಸನ್ ಬಹಳ ದೊಡ್ಡ ಮನುಷ್ಯ. ಆತ ಹೇಳೋದು, ನಾವು ಬಾಳಬೇಕು. ಎಷ್ಟು ಚಲೋ ಮಾತು. ಮುಪ್ಪಾದರೆ ಏನಾಯಿತು, ಅಥವಾ ನಾವು ಬದುಕು ಏನಾದರೆ ಏನಾಯಿತು, ನಾವೆಲ್ಲ ಏನು ಮಾಡಬೇಕಾಗಿದೆ? ನಾವು ತೋಟ ಬೆಳೆಸಬೇಕಾಗಿದೆ, ಜೀವನದ ತೋಟ ಬೆಳೆಸಬೇಕಾಗಿದೆ. ಅದು ಹೂವು ಹಣ್ಣುಗಳ ತೋಟ ತಯಾರು ಮಾಡೋದಾದ ಬದುಕನ್ನೇ ಒಂದು ದೊಡ್ಡ ತೋಟನ್ನಾಗಿ ಪರಿವರ್ತಿಸೋದು ನನ್ನ ಕೆಲಸ ಅಂದ ಥಾಮಸ್ ಜೆಫರ್ಸನ್. ಎಂಥೆಂಥ ದೊಡ್ಡವರು ಏನೇನು ಭಾವನಾ ಮಾಡಿಕೊಂಡಾರೆ ಒಕ್ಕಲಿಗರ ಬಗ್ಗೆ. ಅಷ್ಟು ಹಂಗೆ ಹಳ್ಳಿಗಳಿಂದ ನೀವೆಲ್ಲ ಜೆಫರ್ಸನ್ನ ಮಾತನ್ನು ನೆನಪು ಮಾಡಿಕೊಂಡು ಬದುಕಿದರೆ ನೀವ ರಾಷ್ಟ್ರಾಧ್ಯಕ್ಷರದ. ಒಕ್ಕಲಿಗರೇ ರಾಷ್ಟ್ರಾಧ್ಯಕ್ಷರು. ಖರೇ ರಾಷ್ಟ್ರ ಅಂದ್ರೆ ಅವ್ರ ಕೈಯೊಳಗೆ ಅವರು ಮಣ್ಣಾಗಿಂದ ಹಿಂಗೆ ತಂದ್ರು ಅಂದ್ರೆ ರಾಷ್ಟ್ರ ಏಳ್ತದೆ, ಬಿಟ್ರು ಅಂದ್ರೆ ರಾಷ್ಟ್ರ ಬೀಳ್ತದೆ. ಹಂಗೆ ಒಕ್ಕಲತನ ಅದ. ಅಂಥ ಸಾವಿರ ಜನ ನೀವೆಲ್ಲ ನಶಿಕನಾಗಿ ಎದ್ದು ಅಷ್ಟು ದೂರಿಂದ ಇಲ್ಲಿ
ಗಾಳ್ಯಾಗ ಅದರಾಗ ಇದರಾಗ ಬಂದು ಏನು ಆಗಿಲ್ಲ ಅನ್ನಂಗ ತಣ್ಣಗೆ ಕೂತ್ರಿ ಎಲ್ಲ ನಕ್ಕೋತ ಇದಕ್ಕಿಂತ ದೊಡ್ಡ ಸತ್ ಸಂಘ ಯಾವುದು? ಇಂಥ ಒಂದು ಸತ್ಸಂಗವನ್ನು ಏರ್ಪಡಿಸಿದವರು ಇಲ್ಲೆಲ್ಲ ಹಿರಿಯರು, ನಿಮಗೆಲ್ಲ ಅವ್ರದ್ದು ಗೊತ್ತದೆ. ಧರ್ಮರಾಜ ಕಾಡಾದಿಯವರು, ಆ ಬಳಿಕ ಅವ್ರದ್ದೆಲ್ಲ ಬಳಗ, ಗೆಳೆಯರ ಬಳಗ, ಊರಿನ ಹಿರಿಯರು ಎಲ್ಲರೂ ಕೂಡಿಕೊಂಡು ಎಂಥ ಒಂದು ಅದ್ಭುತ ಕೆಲಸನ್ನ ತಾವೆಲ್ಲ ಮಾಡಿದರು. ನಾವೆಲ್ಲರೂ ಅದನ್ನು ಅನುಭವಿಸ್ತೇವೆ. ಅವರು ಮಾಡಿ ಮರೆತರು, ನಾವು ಬಂದು ಮರೆತು ಬಿಡೋದಿನ್ನು, ಇನ್ನು ಹೋಗ್ತೇವಲ್ಲ ಮರೆತು. ಸತ್ಸಂಗ ಮುಗೀತು, ಇರಬೇಕು, ಇಲ್ಲಿ ಮುಗೀತು, ಇನ್ನು ಶುರು. ಖರೆ ಸತ್ಸಂಗ ಮನೆಗೆ ಹೋದ ಬಳಿಕ ಆವಾಗ ಇದೇ ನಿಮ್ದೇನು ಮುಖದ ಮ್ಯಾಲಿನ ಕಳ ಅದ, ನಗು ಅದ, ಮನ್ಯಾಗೂ ಹಂಗೆ ಉಳೀತು ಅಂದ್ರೆ ಖರೆ ಸತ್ಸಂಗ ಆಯ್ತದ. ಅಲ್ಲಿ ಇದನ್ನು ಉಳಿಸಿಕೊಳ್ಳೋದು. ಏನು ಆಗೋದು ಆಗ್ತದೆ, ಹೋಗೋದು ಹೋಗ್ತದೆ. ಭಾಳ ತಲೆ ನೀವು ಹೋಗೋದ್ರಾಗ ಬೈದ್ರ ತಿಳ್ಕೊಳ್ಳಿ, ಹೋಗಲಿ ಬಿಡಿ, ಎಷ್ಟೊತ್ತಕ ಬೈತಾರ. ಏನು ಖಾಯಂ ಬೈಯವ್ರು ಯಾರ್ರಿ ಅದಾರ? ಬೈಗಳರ ಎಷ್ಟು ಅದಾವ? 100 ಅದಾವ, ಹೋಗಲಿ ಬಿಡು. ಅದು ಇಷ್ಟ ಅಂದ್ರೆ ಕೆಲಸ ಮುಗಿತು, ಆರಾಮ್. ಅದೇನಂತದ, ಹೋಗಲಿ ಬಿಡು, ಇದು ಅದಲ್ಲದ ಪಣತಿ, ಹೋಗಲಿ ಬಿಡು, ಕಪ್ಪರೆ ಇರಲಿ ಕೆಂಪರೆ ಇರಲಿ, ನಾ ಉರಿಯೋದದ, ನಾನು ಸಂತೋಷವಾಗಿರೋದದ. ಹಂಗೆ ಇದ್ರೆ ಮಾತ್ರ ಜೀವನ ಸಾರ್ಥಕ. ಆವಾಗ ದೇವರು ಮೆಸ್ತಾನ. ಹೌದು, ನೀ ಬದುಕಿದ್ದು ಚಲೋ ಆಯಿತು, ನಾ ಕಳಿಸಿದ್ದು ಚಲೋ ಆಯಿತು. ಇಲ್ಲದೆ ಇದ್ರೆ ಅಳ್ಕೋತ ವಾದ, ನಾ ಯಾಕೆ ಕಳಿಸ್ಬೇಕಾಗಿತ್ತು ನಿನ್ನನ್ನು? ಅಳೋದೇ ಇದ್ರೆ ಅಲ್ಲಿಗೆ ಯಾಕೆ ಹೋಗೋದು ಹೇಳು? ಸೋಲಾಪುರಕ್ಕೆ ಯಾಕೆ ಹೋಗೋದು ಅಳೋದಿದ್ರೆ? ಆನಂದವಾಗಿರೋದದ. ಅದಕ್ಕೆ ಬಂದವರು ನಾವು. ಅಂಥ ಒಂದು ಸತ್ಸಂಗವನ್ನು ಇಲ್ಲಿಯ ಹಿರಿಯರು ಬಹಳ ಒಳ್ಳೆ ಕೆಲಸ ಮಾಡಿದರು, ಬಹಳ ಚಲೋ ಕೆಲಸ ಮಾಡಿದರು. ಮತ್ತು ಯಾರು ಮುಂದೆ ಬಂದು ನಾನೇ ಮಾಡಿದೆ ಅಂತೂ ಒಂದು ದಿವಸ ಹೇಳಲಿಲ್ಲ, ನಿಮ್ಮ ಎದುರಿಗೆ ಬರಲಿಲ್ಲ. ಇದೇ ಖರೇ ಸೇವಾ. ಅವರಿಗೆ ಆತ್ಮಿಕ ಸಂತೋಷ ಏನು ಆಗ್ಯದಲ್ಲ, ಅದೇ ಅದರ ಫಲ, ಅದರ ಫಲ. ಎಂಥ ಅನೇಕ ಜನ ಎಲ್ಲ ಕಾರ್ಯಕರ್ತರು ಎಷ್ಟು ಕಷ್ಟಪಟ್ಟಿದ್ದಾರೆ, ಬಹಳ ಕಷ್ಟಪಟ್ಟಿದ್ದಾರೆ. ಇಷ್ಟೆಲ್ಲ 1 ತಿಂಗಳ ಕಾಲ ಏನೆಲ್ಲ ಮಾಡಬೇಕಾಗ್ತದೆ. ಸಾವಿರ ಜನ ಬರೋದು ಹೋಗೋದು, ಉಣಿಸೋದು ತಿನ್ನಿಸೋದು, ಎಲ್ಲವನ್ನ ಸಂತೋಷವಾಗಿಡಬೇಕಲ್ಲ. ಅಷ್ಟೆಲ್ಲ ಮಾಡಿದಾರ. ಮಾಡಿ ಅವರು ಸಂತೋಷ ಪಟ್ಟಾರಲ್ಲ, ಆ ಸಂತೋಷವೇ ಈ ಸತ್ಸಂಗದ ಫಲ. ಅವರಿಗೆ ನಿಮಗೆ ನಿಮಗೆ ಬಹಳ ನಿಮ್ಮದು ಬಹಳ ಅದ್ಭುತ ಇರ್ತದೆ. ಖರ್ಚು ಮಾಡಿಕೊಂಡವ್ರು ನೀವು. ನಮಗೂ ಏನು ಖರ್ಚಿಲ್ಲ. ಅಲ್ಲಿ ಕಾರ್ ತಂದಿರ್ತಿದ್ರು, ಕುಂಡ್ರೋದು, ಇಲ್ಲಿ ಬರಾಗ ಇಳಿಯಾಕ ಸಹಿತ ನಮ್ದು ಕಾರ್ ತಾವೇ ತೆಗಿತಿದ್ರು, ಇಳಿಯೋದು. ನಿಮ್ಗೆ ಯಾರು ತೆಗಿಯವ್ರು? ಇಷ್ಟೆಲ್ಲ ಇದ್ದರೂ ಸಹಿತ ಆನಂದವಾಗಿ ಇಷ್ಟು ದಿನಗಳ ಕಾಲ ಬಂದು ಎಷ್ಟು ಸಂತೋಷ ಪಟ್ರಿಯಲ್ಲ. ಮತ್ತು ಯಾವ ಜಾತಿ ಮತ ಪಂಥ ಎಲ್ಲದವ ಇಲ್ಲ. ಯಾರು ನಾವು ಅಂಥ ಜಾತಿಯವ್ರದ್ದು ಇದು ಅಂಥ ಜಾತಿಯವ್ರದ್ದು ಅಂತ ಇಲ್ಲಿ ಏನಿಲ್ಲ. ಇಲ್ಲಿ ವಿಭೂತಿ ಹಚ್ಚಿದವರು ಹೋದಾರ, ಗಂಧ ಹಚ್ಚಿದವರು ಹೋದಾರ, ಕುಂಕುಮ ಹಚ್ಚಿದವರು ಹೋದಾರ, ಏನೂ ಹಚ್ಚಿಕೊಳ್ಳಾರ್ದವರು ಹೋದಾರ. ಕೊನೆಗೆ ಎಲ್ಲ ಒಳಕ್ಕೆ ಹೋಗ್ತಾವ. ಅದೇನು ಖಾಲಿ ಉಳಿದಿರ್ತದ ಅದೇ ಖರೆ ಹೇಳಿ. ತಲೆ ಮೇಲೆ ಏನು ಹಾಕಿದ್ರೇನು, ಮಲ್ಕೊಳಗೆ ತೆಗಿಬೇಕಲ್ಲ, ಅದು ಖರೆ. ಸುಮ್ಮನೆ ನಡುವ ಹಚ್ಚಿಕೊಂಡು ಒಂದಿಟ್ಟು ಖಾಲಿ ಅದ ಅಂತ ಹಚ್ಚಿಕೊಂಡು ಅದು ಇಟ್ಟು ಹಚ್ಕೊಂಡು ಬರೋದೇ ವಿನಃ ಈ ಜಗತ್ತಿನಲ್ಲಿ ಅದು ಮಹತ್ವದ್ದಲ್ಲ. ಮುಖದ ಕಳಿ ಬಹಳ ಮಹತ್ವದ್ದದ, ಅದು ಮಹತ್ವ. ಅಂಥ ಒಂದು ಕಲೆಯನ್ನು ತಾವೆಲ್ಲ
ಕಲ್ತಿದ್ದೀರಿ, ಅದನ್ನು ತಾವು ಬಳಸ್ತಾ ಇದ್ದೀರಿ. ತಮ್ಮ ಜೀವನ ಹೀಗೇ ನಕ್ಕೋತಿರಲಿ ಅಂತ ಹಾರೈಸೋಣ. ತಾವೆಲ್ಲ ಒಂದು ತಿಂಗಳ ಕಾಲ ಬಂದಿದ್ದಕ್ಕಾಗಿ ತಮಗೆಲ್ಲರಿಗೆ ನಮಸ್ಕಾರ.